ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿದ್ದೀನಿ, ಹೇಗೆ ಮಾಡಿದೆ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ಯಾಕೆ ಇಷ್ಟು ಬೇಗ ಸ್ಟಾಪ್ ಮಾಡಿದೆ ಅನ್ನೋ ಒಂದಷ್ಟು ರೀಸನ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ನ್ಯೂ ಮಾಮ್ಸ್ ಆಗಿರ್ಬೋದು ಆ್ಯಂಡ್ ಯಾರು ಇನ್ನೂ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೀರಾ, ಹೇಗೆ ಬಿಡಿಸೋದು, ಅದ್ರ ಬಗ್ಗೆ ಎಲ್ಲ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಅಂಥವ್ರು ವಿಡಿಯೋ ನೋಡಿದ್ರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾರು ನ್ಯೂ ಮಾಮ್ಸ್ ಇಲ್ಲ ನಿಮ್ಮ ಫ್ರೆಂಡಲ್ಲಿ ಯಾರು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮೇ ಬಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ನನ್ನ ಜರ್ನಿ ಹೇಗಿತ್ತು ಬ್ರೆಸ್ಟ್ ಫೀಡಿಂಗ್ ಆಗಿರ್ಬೋದು ಆ್ಯಂಡ್ ಸ್ಟಾಪ್ ಮಾಡಿದಾಗ ಏನೇನು ಕಾಂಪ್ಲಿಕೇಶನ್ ಆಯಿತು, ಈಸಿ ಆಯಿತಾ ಏನು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ನಮ್ಮ ಮನೇಲಿ ಬರ್ಡ್ಸ್ ಇತ್ತಲ್ಲ, ಅದಕ್ಕೆ ಗೂಡ್ ಮಾಡಿದ್ವಿ. ನನ್ನನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕು, ಯಾವುದೋ ಒಂದು ವ್ಲಾಗ್ ನೋಡ್ಬಿಟ್ಟು ಆಮೇಲೆ ಎಲ್ಲಿ ಏನು ಅಂತ ಕೇಳೋಂಗಿಲ್ಲ ಆಯಿತಾ. ನನ್ನ ವಿಡಿಯೋದಲ್ಲಿ ನಾನು ತೋರಿಸಿದೆ ನಮ್ಮನೇಲಿ ಒಂದು ಬರ್ಡ್, ಆ ಬರ್ಡ್ ಹೆಸರು ಬುಲ್ಬುಲ್ ಅಂತ, ಆ ಜಾತಿ ಪಕ್ಷಿ ಹೆಸರು. ನಾವಿಟ್ಟಿರೋ ಹೆಸರಲ್ಲ, ಆಮೇಲೆ ಇಂಥ ಹೆಸರು ಇಟ್ಟಿದ್ದೀರಾ, ಆ ಹೆಸರು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಬುಲ್ಬುಲ್ ಅಂತ. ಅದು ನಮ್ಮನೆ ಬಾಲ್ಕನಿಲಿ ಗೂಡು ಕಟ್ಟಿತ್ತು. ಅದನ್ನು ನಾವು ಒಂದು ಏನೋ ಮಾಡಿ ಜುಗಾಡ್ ಮಾಡಿ ಅದಕ್ಕೆ ಸೇಫ್ ಮಾಡಿ ಇಟ್ಟಿದ್ವಿ. ಅಲ್ಲಿ ಅದು ಮೊಟ್ಟೆ ಇಟ್ಟಿದೆ. ನಂಗೆ ಸಖತ್ತು ಖುಷಿ ಆಗೋಯ್ತು ಗೊತ್ತಾ. ಸೊ ಅದನ್ನು ಇವಾಗ ತೋರಿಸ್ತೀನಿ, ಬನ್ನಿ ನೋಡೋಣ. ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಮೊಟ್ಟೆ ಇಕ್ಕಿದೆ ಅಂತ. ಓಕೆ, ಸೊ ಇದೆ ಕ್ಯೂಟಿ. ಎಲ್ಲೋಯ್ತದು, ಎತ್ಬಿಡಿ, ಇದು ಎಷ್ಟು ಲ್ಯಾಡ್ರ್. ಮೂರು ಮೊಟ್ಟೆ ಇಟ್ಟಿದೆ, ಕ್ಯೂಟ್ ಕ್ಯೂಟ್. ಪಾಪ ಎದುರಿಸೋದು ಬೇಡ ಅಲ್ವಾ? ಇಲ್ಲ, ಮತ್ತೇನಾಗಿಲ್ಲ. ದಿಸ್ ಕ್ಯೂಟಿ ಕರೀತಾ ಇದೆ ಅದು ಅದ್ರ ಹಸ್ಬೆಂಡ್. ನಡಿ ಓಡ, ಬಂದು ಇಷ್ಟ ಮಾಡ್ತಾ ಇದ್ದಾರೆ ಅಂತ. ಸಖತ್ ಕ್ಯೂಟ್ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಯಾವಾಗ ಅದು ಮರಿ ಮಾಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಹೊತ್ತು ಸಖತ್ ಸೌಂಡು, ಅದ್ರದ್ದು ಒಂಥರ ಸೌಂಡ್ ಕಿಚಿ ಬಿಚಿ ಬಿಚಿ ಅಂತ ಇರುತ್ತೆ. ಅದು ನಮ್ಮ ರೂಮ್ ಬಾಲ್ಕನಿ ಹತ್ರನೇ. ತುಂಬ ಖುಷಿ ಅನಿಸುತ್ತೆ ನನಗೆ. ಎಷ್ಟೊಂದು ಜನ ನೀವು ಹೇಳಿದ್ರೆ, ಸ್ವಾತಿ ತುಂಬ ಒಳ್ಳೆಯದು, ಅದು ಎಲ್ಲರ ಮನೇಲೂ ಈ ಥರ ಗೂಡು ಕಟ್ಟಲ್ಲ ಅಂತೆಲ್ಲ. ಏನೋ ಗೊತ್ತಿಲ್ಲ, ನಮಗೆ ಸಖತ್ ಇಷ್ಟ ಆಯಿತು ಅದು ಬಂದು ಕಟ್ಟಿದ್ದು ಅಂತ. ಸೊ ಅದು ಹೆಂಗೋ ಸೇಫ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡೋಣ ಎಷ್ಟು ದಿನ ಇರುತ್ತೆ. ಅದೆಲ್ಲ ಚೆನ್ನಾಗಿ ದೊಡ್ಡದಾಗಿ ಅದು ಆರಾಮಾಗಿ ಹೋಗಲಿ, ಚೆನ್ನಾಗಿ ಖುಷಿಯಾಗಿರಲಿ ಅಂತ ಅಷ್ಟೇ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವಾಗ ನನ್ನ ಫೇಸ್ ಮೇಕಪ್ಗೆ ನಾನು ಬರೀ 3 ಪ್ರಾಡಕ್ಟ್, ಅದರಲ್ಲೂ 2 ಪ್ರಾಡಕ್ಟ್, ಇನ್ನೊಂದು ಸುಮ್ಮನೆ ಲಿಪ್ಸ್ಟಿಕ್ಕು, ಅದೊಂದು ಲೆಕ್ಕಕ್ಕಿರಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಲಿಪ್ಸ್ಟಿಕ್ ಹೇಳಿಲ್ಲ ಅಂತ ಹೇಳ್ಬಿಡ್ಬೋದು. ನಾನು ತುಂಬ ಜನ ಕೇಳ್ತಾ ಇರ್ತೀನಿ, ಸ್ವಾತಿ ನಿಮ್ಮ ಫೇಸ್ ತುಂಬ ಡ್ಯೂವಿ ಆ್ಯಂಡ್ ಏನೋ ಮಾರ್ಕ್ಸ್ ಎಲ್ಲ ಕಾಣಿಸೋದಿಲ್ಲ, ಅಷ್ಟು ಕ್ಲೀನಾಗಿ ಹೇಗೆ ನೀವು ಮೇಕಪ್ ಮಾಡ್ಕೊಂಡಿರ್ತೀರಾ ಅಂತ. ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತಾರೋ ಏನೋ, ಒಂದು ಕಿಟ್ ಬೇಕಾಗುತ್ತೋ ಏನೋ ಅಂತ. ಏನಿಲ್ಲ, ಬರೀ 2 ಪ್ರಾಡಕ್ಟ್ಸ್ ಸಾಕು ನಿಮ್ಮ ಫೇಸ್ಗೆ. ಲಿಪ್ಸ್ಟಿಕ್ ಆ್ಯಡ್ ಮಾಡ್ಕೊಳ್ಳೋದು, ಮಸ್ಕರ ಏನಾರು ಅದೇ ಅಡಿಷ್ನಲ್. ಬಟ್ ನಿಮ್ಮ ಸ್ಕಿನ್ ಫುಲ್ ಒಂದು ಮಾರ್ಕ್ ಇಲ್ಲದೆ ಇರೋಂಗೆ ಆ್ಯಂಡ್ ಇನ್ನೂ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ 2 ಮೇಯ್ನ್ ಬೇಕಾಗಿರೋದು. ಅದೇನು ಅಂತ ತೋರಿಸ್ತೀನಿ. ತುಂಬ ಹೆಲ್ಪ್ ಆಗುತ್ತೆ ಹುಡುಗಿರಿಗೆ ಈ ಥರ ಮನೇಲಿ ಏನಾದ್ರು ಫಂಕ್ಷನ್, ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ. ಸೊ ಆ ಟೈಮಲ್ಲಿ ಇದು ಇಟ್ಕೊಂಡಿದ್ರೆ ನೀವೇ ಸಖತ್ತಾಗೆ ಮೇಕಪ್ ಮಾಡ್ಕೋಬೋದು. ಯಾವುದು ಅಂತ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ವಿತೌಟ್ ಮೇಕಪ್ ಏನಿಲ್ಲ ಫೇಸಲ್ಲಿ. ಸೊ ನೋಡ್ಬೋದು, ನಂದು ಒಂದಷ್ಟು ಪಿಂಪಲ್ ಮಾರ್ಕ್ಸ್ ಎಲ್ಲ ಕಾಣಿಸುತ್ತೆ. ಸೊ ಫಸ್ಟು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಮಾಮಾರ್ಥದ್ದು ಗ್ಲೋ ಪೋರ್ ಬ್ಲರಿಂಗ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಕೆನ್ನೆ ಮೇಲೆ, ಮೂಗು ಮೇಲೆಲ್ಲ ಪೋರ್ಸ್ ಇರುತ್ತೆ. ಸೊ ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನ್ ಗ್ರೀಸಿ ಲೈಟ್ ವೈಟ್ ಫಾರ್ಮುಲಾ ಇರುತ್ತೆ. ಸೊ ನಿಮಗೆ ಹಚ್ಚಿದ್ದೀನಿ ಅಂತಲೇ ಅನಿಸಲ್ಲ, ಒಂದು ಒಳ್ಳೆ ಗ್ಲೋ ಕೂಡ ಸಿಗುತ್ತೆ. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇರುತ್ತೆ. ಹಚ್ಚಿದ ತಕ್ಷಣ ನೋಡ್ಬೋದು. ಆ್ಯಂಡ್ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಮಾಮಾರ್ಥದ್ದು ಹೈಡ್ರಾ ಗ್ಲೋ ಫುಲ್ ಕವರೇಜ್ ಫೌಂಡೇಶನ್ನ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ. ನಾನು ಶೇಡ್ ನಂಬರ್ 5 ತೊಗೊಂಡಿರೋದು. ಆ್ಯಂಡ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದು ಒಳ್ಳೆ ಫೌಂಡೇಶನ್ ಬೇಕು, ಫುಲ್ ಕವರೇಜ್ ಇರಬೇಕು, ಲಾಂಗ್ ಲಾಸ್ಟಿಂಗ್ ಇರಬೇಕು ಆ್ಯಂಡ್ ಒಂದು ಸ್ಕಿನ್ಗೆ ಗ್ಲೋ ಕೊಡೋ ಥರ ಇರಬೇಕು. ಈಗ ಫೌಂಡೇಶನ್ ಹಚ್ಚಿದ ತಕ್ಷಣ ಫುಲ್ ಕೇಕಿಯಾಗಿ ಪ್ಯಾಚಿನೆಸ್ ಇರಬಾರ್ದು. ಸೊ ಯಾವಾಗಲೂ ಎಲ್ಲರೂ ಏನು ಇಷ್ಟಪಡ್ತಾರೆ, ಆ ರೇಡಿಯಂಟ್ ಗ್ಲೋಯಿಂಗ್ ಫಿನಿಶ್ ಸಿಗಬೇಕು, ಅದರಲ್ಲಿ ಒಂದು ಹೈ ಕವರೇಜ್ ಇರಬೇಕು ಅಂತ ಹುಡುಕ್ತಾ ಇರ್ತಾರೆ. ಆ್ಯಂಡ್ ಸ್ಕಿನ್ಗೂ ಕೂಡ ಹೈಡ್ರೇಟಿಂಗ್ ಆಗಿರಬೇಕು ಅಂತ ಎಲ್ಲ ಗುಣಗಳು ಈ ಫೌಂಡೇಶನಲ್ಲಿ ಇದೆ. ಆ್ಯಂಡ್ ನಿಮ್ಮ ಸ್ಕಿನ್ನ ಈವನ್ ಸ್ಕಿನ್ ಟೋನ್ ಮಾಡುತ್ತೆ. ಹೈ ಕವರೇಜ್ ಫೌಂಡೇಶನ್ ಸ್ವಲ್ಪನೇ ಹಚ್ಚಿದ್ರೆ ಸಾಕು, ನಿಮಗೆ 12 hours ಸ್ಟೇ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಎನ್ರಿಚ್ ವಿತ್ ಟರ್ಮರಿಕ್ ಮತ್ತು ವಿಟಮಿನ್ ಸಿ ಇದೆ. ಆ್ಯಂಡ್ 3x ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ ಅಂತ.
ಆ್ಯಂಡ್ 12 hours ಹೈಡ್ರೇಟಿಂಗ್ ಸ್ಟೇ ಇರುತ್ತೆ, ಯಾಕಂದರೆ ಇದರಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇದೆ. ಸೊ ಹಾಗಾಗಿ ಆ್ಯಂಡ್ ಇದು ಮೇಡ್ ಸೇಫ್ ಮತ್ತು ಟಾಕ್ಸಿಕ್ ಫ್ರೀ ಆಗಿರುತ್ತೆ. ಇನ್ನೇನಪ್ಪ ಬೇಕು, ನನಗೆ ಇಷ್ಟೇ ಸಾಕು ಅಂತ ಅನಿಸುತ್ತೆ. ಆ್ಯಂಡ್ ಇದೇನೆಂದರೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಇದು ಸೇಫ್ ಆ್ಯಂಡ್ ನಿಮಗೆ ಒಂದು ರೇಡಿಯಂಟ್ ಗ್ಲೋ ಸಿಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇರೋ ಥರ ಮಾಡುತ್ತೆ ಆಯಿತಾ. ಇದು ನಂಗೆ ತುಂಬ ಇಷ್ಟ ಆಗಿದ್ದು. ನಿಮ್ಮ ಹಚ್ಚಿದ ತಕ್ಷಣ ನಿಮ್ಮ ಸ್ಕಿನ್ನು ಒಂಥರ ಫುಲ್ ಬ್ರೈಟಾಗಿರುತ್ತೆ ಆ್ಯಂಡ್ ನಿಮ್ಮ ಕಾಂಪ್ಲೆಕ್ಷನ್ ಏನಿರುತ್ತೆ ಅದು ಕೂಡ ಇನ್ನೂ ಎನ್ಹೆನ್ಸ್ ಮಾಡುತ್ತೆ. ಸೊ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ನನಗಂತೂ ನಿಜವಾಗ್ಲೂ ಸಖತ್ ಇಷ್ಟ ಆಯಿತು, ಯಾಕಂದರೆ ಈ ಫೌಂಡೇಶನಲ್ಲಿ SPF 35 ಕೂಡ ಇದೆ, ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಫೌಂಡೇಶನ್ ಏನಿದೆ ಇದು ಸ್ವೆಟ್ ರೆಸಿಸ್ಟೆಂಟ್ ಇರುತ್ತೆ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇರುತ್ತೆ. ಆ್ಯಂಡ್ ಇದು ಇಂಡಿಯಾದ ಫಸ್ಟ್ ಮೇಡ್ ಸೇಫ್ ಸರ್ಟಿಫೈಡ್ ಫುಲ್ ಕವರೇಜ್ ಫೌಂಡೇಶನ್ ಆಗಿರುತ್ತೆ. ಸೊ ನೀವು ಆರಾಮ್ಸೆ ಇದನ್ನು ಬೈ ಮಾಡ್ಬೋದು. ಆ್ಯಂಡ್ ಮಾಮಾಅರ್ತ್ ಬಗ್ಗೆ ನಾನೇನು ಫಸ್ಟ್ ಟೈಮ್ ಹೇಳ್ತಾಯಿಲ್ಲ, ನಿಮಗೂ ಕೂಡ ತುಂಬ ಜನಕ್ಕೆ ಗೊತ್ತು. ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಶೇರ್ ಮಾಡ್ಕೊಳ್ಳಿ ಮಾಮಾಅರ್ತ್ ಹತ್ರ. ಅವರು ನಿಮ್ಮನ್ನ ಕೇಳ್ತಾರೆ ಆ್ಯಂಡ್ ಅವರು ಅದ್ರ ಬೇಸಿಸ್ ಮೇಲೆ ಅವರ ಆನಿಯನ್ ಶ್ಯಾಂಪೂನ ಇಂಪ್ರೂವ್ ಮಾಡಿದ್ದಾರೆ ಆ್ಯಂಡ್ ಅಪ್ಗ್ರೇಡ್ ಮಾಡೋಕ್ಕೆ ಪ್ರಾಡಕ್ಟ್ನ ರಿಸರ್ಚ್ ಮತ್ತು ಇನೋವೇಷನ್ ಮಾಡೋಕ್ಕೆ ಒಂದು ಬೆಟರ್ ಕ್ವಾಲಿಟಿ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ನಾನು ಏನು ತೋರಿಸ್ತಾ ಇದ್ದೀನಿ ಅದು ನಿಮಗೆ ಮಾಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್, ಆ್ಯಪ್ ಮತ್ತು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ಸಿಗುತ್ತೆ. ಅಷ್ಟಲ್ಲದೆ ನಿಮ್ಮ ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ಕೂಡ ಈಗ ಮಾಮಾಅರ್ತ್ ಪ್ರಾಡಕ್ಟ್ಸ್ ಸಿಗ್ತಾಯಿದೆ. ನೀವು ಏನಾದರೂ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನೋಡಿಲ್ಲ ಅಂದರೆ ನೆಕ್ಸ್ಟ್ ಸತಿ ನಿಮ್ಮ ಮನೆ ಅಕ್ಕಪಕ್ಕ ಇರೋ ಸ್ಟೋರಲ್ಲಿ ಹೋಗಿ ನೋಡಿ. ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಾಮಾಅರ್ತ್ ಆ್ಯಪ್ ಮತ್ತು ವೆಬ್ಸೈಟಲ್ಲಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಹೊಸ ಲಾಂಚ್ ಇದು, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ನಿಮಗೆ ಒಂದು ಒಳ್ಳೆ ಗ್ಲೋಯಿಂಗ್ ಫೇಸ್ ಸಿಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು, ಒಂದು ಸತಿ ಚೆಕ್ ಮಾಡಿ. ನೋಡಿರಲ್ಲ, ತುಂಬ ಸಿಂಪಲ್, ಚೆನ್ನಾಗಿದೆ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಕೂಡ ಈ ಥರ ಮೇಕಪ್ ಮಾಡ್ಕೊಂಡು ಮಿಂಚ್ಬೋದು. ತೊಗೊಳ್ಳಿ, ಬೇಕಂದರೆ ಯು ಮೇ ಲೈಕ್ ಇಟ್. ನನಗಂತೂ ಆನೆಸ್ಟಾಗಿ ಇಷ್ಟ ಆಗಿದೆ. ಆ್ಯಂಡ್ ಕಮ್ಮಿಂಗ್ ಟು ದ ಮೇನ್ ಪಾಯಿಂಟ್, ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೆ, ಮೇನ್ ಟಾಪಿಕ್ ಮಾತಾಡೋಣ. ಬ್ರೆಸ್ಟ್ ಫೀಡಿಂಗ್, ಇದ್ರ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಆ್ಯಂಡ್ ಏನು ಎತ್ತ, ಅದರಲ್ಲೂ ಫಸ್ಟ್ ಟೈಮ್ ನ್ಯೂ ಮಾಮ್ಸ್ಗೆ ಸಖತ್ ಅದ್ರ ಬಗ್ಗೆ ತುಂಬ ಡೌಟ್ಸ್ ಎಲ್ಲ ಇರುತ್ತೆ. ಸೊ ನಾನು ಆದಷ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಬ್ರೆಸ್ಟ್ ಫೀಡಿಂಗ್ ಜರ್ನಿ ತುಂಬಾ ಚೆನ್ನಾಗಿತ್ತು. ಅದು ನಿಜವಾಗ್ಲೂ ನೀವು ಈ ಮಗುದು ಬಾಂಡಿಂಗ್ ಏನಿದೆ ಅದು ಸಖತ್ತಾಗಿದೆ. ನಂಗೆ ನಿಜವಾಗ್ಲೂ ಮಾತೇ ಬರ್ತಾಯಿಲ್ಲ ಅದನ್ನು ವರ್ಣಿಸೋಕ್ಕೆ. ನಿಮ್ಮ ಮಗು ಹಾಲು ಕುಡಿಯುವಾಗ ನಿಮ್ಮನ್ನೇ ನೋಡ್ತಾ ಇರುತ್ತೆ, ಅದೊಂಥರ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಒಂದು ಸ್ಮೈಲ್ ಆಗಿರ್ಬೋದು, ಆ ಫುಲ್ ಐ ಟು ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ಅದೆಲ್ಲ ನಿಜ ಚೆನ್ನಾಗಿರುತ್ತೆ. ಅದೊಂದು ಸ್ಪೆಷಲ್ ಬಾಂಡ್ ನಿಮಗೆ ನಿಮ್ಮ ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಸಿಗುತ್ತೆ. ಆ್ಯಂಡ್ ನನ್ನ ಜರ್ನಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ನನಗೆ ತುಂಬ ಕಷ್ಟ ಆಯಿತು, ಯಾಕಂದರೆ ನಂದು ಸಿಸೇರಿಯನ್ ಆ್ಯಂಡ್ ಸ್ವಲ್ಪ ಕಷ್ಟ ಆಯಿತು. ಅವ್ನು ಚೆನ್ನಾಗೇ ಲ್ಯಾಚ್ ಮಾಡ್ತಾಯಿದ್ದ, ಬಟ್ ಮಿಲ್ಕ್ ಅಷ್ಟು ಬೇಗ ಬಂದಿರಲಿಲ್ಲ ನನಗೆ ಫಸ್ಟ್ ಒನ್ ಡೇ. ಆವಾಗ ಸ್ವಲ್ಪ ಫಾರ್ಮುಲಾ ಮಿಲ್ಕ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಯಾಕಂದರೆ ಮಗು ತುಂಬ ಅಳ್ತಾ ಇರುತ್ತೆ. ಆ್ಯಂಡ್ ಅವ್ನಿಗೆ ನೀವು ನೋಡ್ದಂಗೆ ಅವ್ನಿಗೆ ಸ್ವಲ್ಪ ಜಾಂಟೀಸ್ ಕೂಡ ಆಯಿತು. ಆವಾಗ ನನಗೆ ಫಸ್ಟ್ ಒನ್ ಡೇ ಸಖತ್ ಪೇಯ್ನ್ ಆಯಿತು. ಆ್ಯಂಡ್ ಏನಪ್ಪ ಹಿಂಗೆಲ್ಲ ನರ್ಸೆಲ್ಲ ಬಂದು ತುಂಬಾ ಫೋರ್ಸ್ ಮಾಡ್ತಾಯಿರ್ತಾರೆ. ಆ್ಯಂಡ್ ಅವ್ನು ಲ್ಯಾಚ್ ಮಾಡ್ತಾಯಿದ್ರು, ಮಿಲ್ಕ್ ಬರ್ತಾಯಿರಲ್ಲ. ಆ್ಯಂಡ್ ಒಂದೊಂದು ಸತಿ ನಿಮಗೆ ಮಿಲ್ಕ್ ಬರ್ತಾಯಿದ್ರು ಮಗುಗೆ ಲ್ಯಾಚ್ ಮಾಡೋಕ್ಕಾಗ್ತಾರಲ್ಲ. ಈ ಥರ ಫಸ್ಟ್ 1-2-3 ಡೇಸ್ ತುಂಬ ಕಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ಆಮೇಲೆ ನಿಮಗೆ ನಿಜವಾಗ್ಲೂ ಸಖತ್ ಖುಷಿ ಅನಿಸುತ್ತೆ. ಅದೊಂದು ಚೂರು ಅಳಂಗಿಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಓ ಮಗುಗೆ ಹಾಲು ಬೇಕು ಅಂತ. ಆ್ಯಂಡ್ ಹಾಲು ಕುಡ್ದಿದ ತಕ್ಷಣವೇ ಅದು ಎಷ್ಟು ಸೈಲೆಂಟ್ ಆಗುತ್ತೆ, ಆಮೇಲೆ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಮಗು, ಆ್ಯಂಡ್ ಎಷ್ಟು ನಗ್ತಾ ಇರುತ್ತೆ. ಇನ್ಶಿಯಲ್ ಡೇಸ್ ಅಂದರೆ 1 month 2 month 3 month ಎಲ್ಲ ಇರುವಾಗ ಮಧ್ಯರಾತ್ರಿ ಎದ್ದು ಕುಡಿಸ್ಬೇಕಲ್ವ, ಅವಾಗೆಲ್ಲ ನಾನು ಇಬ್ಬರೇ ಅವ್ನು ಹಿಂಗೆ ಪಿಣು ಅಂತ ಕಂಡುಬಿಟ್ಕೊಂಡು ಎಷ್ಟು ಚೆನ್ನಾಗೇ ನೋಡೋನು. ನನಗೆ ಸಖತ್ತು ಖುಷಿ ಆಗೋದು. ಆ ಮಾತೇ ಬರ್ತಾಯಿಲ್ಲ ನನಗೆ ಹೇಗೆ ವರ್ಣಿಸೋದು ಏನು ಅಂತ. ಬಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಅಮ್ಮ ಮಗುದು ಬಾಂಡಿಂಗ್ ಏನಿದೆ ಅದು ಸಖತ್ ಚೆನ್ನಾಗಾಗುತ್ತೆ, ಜಾಸ್ತಿ ಆಗುತ್ತೆ ಆ ಬ್ರೆಸ್ಟ್ ಫೀಡಿಂಗಿಂದ ಅಂತ ಅನಿಸುತ್ತೆ. ನನಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಮಾತಲ್ಲೇ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಬ್ರೆಸ್ಟ್ ಫೀಡಿಂಗ್ ಜರ್ನಿ. ನಾನು ಅಂದ್ಕೊಂಡಿದ್ದೆ ಅವನೇ ಬಿಡೋವರೆಗೂ ನಾನು ಹಾಲು ಬಿಡಿಸ್ಬಾರ್ದು ಅನ್ನೋ ಥರ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಹಂಗೇ ನಾನು ಆಲ್ಮೋಸ್ಟ್ ಇವನಿಗೆ 1.6 1.5 ವರ್ಷವರೆಗೂ ಆಯಿತು. ಆಮೇಲೆ ಚೆನ್ನಾಗೇ ಇದ್ದ.
ಮಧ್ಯರಾತ್ರಿ ಅವನು ಡೇಯಲ್ಲಿ ಸ್ವಲ್ಪ ಇವಾಗ 1 ಇಯರ್ ಆಗ್ತಾ ಅವನು ಏನು ಮಾಡ್ತಾಯಿದ್ದ ಸಾಲಿಡ್ ಎಲ್ಲ ನಾವು ಅವನಿಗೆ 6-7 ಮಂತ್ಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ರಾಗಿ ಸರಿ ಅದು ಇದು ನೀವು ನೋಡಿರ್ತೀರ. ಅವಾಗೆಲ್ಲ ಚೆನ್ನಾಗೇ ಇತ್ತು. ಮಧ್ಯ ಬ್ರೆಸ್ಟ್ ಫೀಡಿಂಗ್ ತೊಗೊತಾ ಇದ್ದ, ಸ್ವಲ್ಪ ಸಾಲಿಡ್ ತೊಗೊತಾ ಇದ್ದ, ಚೆನ್ನಾಗಿತ್ತು. ಅವನು ಯಾವಾಗ ಓಡಾಡೋಕ್ಕೆ ಆ್ಯಂಡ್ ಅವನ ತೀಟೆ ಕೆಲಸಗಳು ಎಲ್ಲ ಜಾಸ್ತಿ ಆಯಿತು. ಆ್ಯಂಡ್ ಅವನ ಊಟನೂ ನಾವು ಸ್ವಲ್ಪ ಜಾಸ್ತಿ ಮಾಡ್ತಾ ಬಂದ್ವಿ. ಅವ್ನು ಇವಾಗ ಎಲ್ಲ ಥರ ತಿಂತಾನೆ. ನಾವು ಹೇಗೆ ತಿಂತೀವಿ ಎಲ್ಲ, ಬಿರಿಯಾನಿ, ಪಲಾವ್ ಎಲ್ಲನೂ ನಾವು ಹೇಗೆ ತಿಂತೀವಿ ಆ ಥರ ಎಲ್ಲ ಅವನಿಗೆ ಇಂಟ್ರಡ್ಯೂಸ್ ಮಾಡ್ತಾ ಬಂದ್ವಿ. ಅವನಿಗೂ ಸ್ವಲ್ಪ ಹೊಟ್ಟೆ ಫಿಲ್ ಅನ್ಸೋದು. ಡೇ ಟೈಮಲ್ಲಿ ಅವನು ಸ್ವಲ್ಪ ಕಮ್ಮಿ ಕೇಳೋನು. ಅವಾಗ ಅವನಿಗೆ ಯಾವಾಗ ನಿದ್ದೆ ಬಂದುಬಿಟ್ಟಿರುತ್ತೆ ಅವಾಗ ಮಾತ್ರ ಅವನು ಹಾಲು ಕೇಳ್ತಾ ಇದ್ದ. ನಾನು ಹಂಗೆ 1-2 ಟೈಮ್ಸ್ 3 ಟೈಮ್ಸ್ ಡೇಯಲ್ಲಿ ಕೊಡ್ತಾಯಿದ್ದೆ. ಬಟ್ ನೈಟ್ ಅವನು ನನಗೆ ಹೆವಿ ಟಾರ್ಚರ್ ಇರ್ತಾಯಿದ್ದ ಆಯಿತಾ. ಮಲಗ್ತಾನೆ ಇರಲಿಲ್ಲ. ಅರ್ಧ ಅವರ್ಗೆ 1 ಅವರ್ಗೂ ಎದ್ದು ಮಿಲ್ಕ್ ಕೇಳೋದು. ಬುದ್ಧಿ ಬರ್ತಾ ತುಂಬ ಈ ಥರ ಮಾಡ್ತಾರೆ. ಅದರಲ್ಲೂ ನನಗೆ ಯಾರೋ ನಮ್ಮ ರಿಲೇಟಿವ್ ಹೇಳಿದ್ದು ಗಂಡ್ಮಕ್ಳು ಈ ಥರ ಮಾಡ್ತಾರೆ ಅಂತ. ಆ್ಯಂಡ್ ಡಾಕ್ಟ್ರು ಕೂಡ ನನಗೆ ಏನಂದರು 1 ಇಯರ್ ಆದಮೇಲೆ ಬಿಡಿಸ್ಬೋದು, ನಿಮ್ಮ ಇಷ್ಟ, ನೀವು ಕುಡಿಸ್ತೀನಿ ಅಂದರೆ ಕುಡಿಸಿ. 1 ಇಯರ್ ಒಂದು ಒಳ್ಳೆಯ ಟೈಮ್. 1 ಇಯರ್ವರೆಗೂ ಮಕ್ಕಳಿಗೆ ಬೇಕು ತಾಯಿ ಹಾಲು, ಒಂದು ಶಕ್ತಿ ಅದು ಆಯಿತಾ. ನಿಮ್ಮ ಮಕ್ಕಳು ನೀವು ಏನೇ ತಿನ್ಸಿದ್ರು ಆ ಶಕ್ತಿ ಬರೋಲ್ಲ, ತಾಯಿ ಹಾಲಿಂದನೇ ಬರೋದದು. ಸೊ ಅದು ಇರಲಿ ಅಂದರು. ನಾನು ಚೆನ್ನಾಗೇ ನಡೀತಿದ್ದಿಲ್ಲ, ಏನಕ್ಕೆ ಆರಾಮಾಗಿ ಕುಟ್ಕೊಳ್ಳೋನು, ಖುಷಿಯಾಗಿ ಚೆನ್ನಾಗಿದ್ದಾನೆ ಅಂದ್ಬಿಟ್ಟು ನಾನು ಫೀಡ್ ಮಾಡ್ತಾಯಿದ್ದೆ. 1.5 ವರ್ಷವರೆಗೂ ಆಯಿತು. ಆ್ಯಂಡ್ ಅದೇ ಹೇಳಿದ್ನಲ್ಲ, ರಾತ್ರಿ ಹೊತ್ತು ನನಗೆ ಹೆವಿ ಟಾರ್ಚರ್ ಇಡೋನು. ನನಗೂ ಆಮೇಲೆ ಸ್ವಲ್ಪ ಜಾಸ್ತಿ ಆಗೋಯಿತು. ಯಾವಾಗೋ ಒಂದು ಏನಾಗ ಮಾಡಿದ್ರೆ ಓಕೆ, ಡೈಲಿ ಹಾಗೆ ಮಾಡೋನು. ಬೆಳಗ್ಗೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು 1-2 ಸತಿ 2 ಅವರ್ 3 ಅವರ್ ಮಲ್ಕೊಂಬಿಡೋನು. ರಾತ್ರಿ ಹೊತ್ತು ನನಗೆ ಟಾರ್ಚರ್ ಇಡೋನು. ನನಗೆ ಪ್ರೆಷರ್, ನಂಗೆ ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು. 1 ಮಂತ್ ಬ್ಯಾಕ್ ತುಂಬ ಕಾಫ್, ಫೀವರ್ ಮತ್ತು ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಆ ಟೈಮಲ್ಲೂ ಹಾಗೆ ಮಾಡ್ತಾಯಿದ್ದೆ. ನನಗೆ ಇನ್ನೂ ನಿದ್ದೆನೂ ಆಗ್ತಾ ಇರಲಿಲ್ಲ, ಸಖತ್ ಕಷ್ಟ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಸರಿ ನಮ್ಮನ ಮನೇಲಿ ಒಂದಿನ ಇದ್ದೆ, ನಾನು ಸ್ಟೇ ಮಾಡಿದ್ದೆ. ಅವಾಗ ನಮ್ಮಮ್ಮ ಏನೇವನು ಹಿಂಗೆ ಅರ್ಧ 1 ಅವರ್ಗೂ ಎದ್ದು ಈ ಥರ ಮಾಡ್ತಾಯಿದ್ದಾನೆ, ಸಾಕು ಸ್ವಲ್ಪ ನೀನು ನೈಟ್ ಟೈಮ್ ಸ್ವಲ್ಪ ಕಮ್ಮಿ ಮಾಡ್ಕೊಂಬಾ ಅಂತ ಅಂದರು. ಸರಿ ಆಯಿತು, ಹೆಂಗೆ ಮಾಡೋದು, ಇವನು ಬಿಡ್ತಾನೆ ಇಲ್ಲ. ಆಮೇಲೆ ಏನು ಮಾಡ್ದೆ, ಅವನು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಊಟ ಬಿಟ್ಬಿಡ್ತಾಯಿದ್ದ. ಬರೀ ಹಾಲೇ ಕೇಳೋದು, ಊಟನೇ ತಿಂತಲಿಲ್ಲ, ಎಲ್ಲ ವಾಪಸ್ ಹಾಕೋದು, ಎಲ್ಲ ಹಿಂಗೆ ಮಾಡೋನು. ಆಮೇಲೆ ಎಲ್ಲರೂ ಸಜೆಸ್ಟ್ ಮಾಡಿದ್ರು ಸ್ಟಾಪ್ ಮಾಡಿದ್ರೆ ಅವ್ನು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರ್ತಾನೆ ಅಂತ. ಆ್ಯಂಡ್ ನನಗೂ ನೈಟ್ ಟೈಮ್ ತುಂಬಾ ಕಷ್ಟ ಆಗೋದು. ವೀಡಿಯೋಸ್ ಆಗಿರ್ಬೋದು ಎಲ್ಲ, ನನಗೆ ತುಂಬ ಬ್ಯಾಕ್ ಪೇಯ್ನ್, ನಾನು ಹೇಳಿದ್ನಲ್ಲ ಇಲ್ಲಿ ನನಗೆ ಟೇಲ್ ಬೋನ್ ಪೇಯ್ನ್ ಜಾಸ್ತಿ ಆಗ್ಬಿಟ್ಟಿತ್ತು. ಸೊ ನಾನು ಸರಿ ಸ್ಟಾಪ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾವು ಏನು ಮಾಡಿದೆ, ಹೇಗೆ ಸ್ಟಾಪ್ ಮಾಡೋದು ಅನ್ನೋದಿತ್ತು. ಡೇ ಟೈಮಲ್ಲಿ ಅವ್ನು ಕಂಪ್ಲೀಟಾಗಿ ಬಿಟ್ಬಿಡೋಕ್ಕೆ ರೆಡಿ ಇದೆ. ಯಾಕಂದರೆ ಆಟ ಆಡ್ಕೊಂಡು ತಿನ್ಕೊಂಡು ಅವ್ನು ಏನು ಕೇಳ್ತಾನೆ ಇರಲಿಲ್ಲ. ಡೇ ಟೈಮಲ್ಲಿ ಆರಾಮಾಗಿ ನಮ್ಮ ಅಮ್ಮನ ಮನೆ, ರಾಣಿ ಅಕ್ಕನ ಮನೆಗೆಲ್ಲ ಹೋಗ್ಕೊಂಡು ಆರಾಮ್ಸೆ ಇದ್ದ. ನನಗೂ ಅವಾಗ ಈಸಿ ಆಯಿತು. ಬಟ್ ನೈಟ್ ಟೈಮ್ ಅವನಿಗೆ ಬೇಕಿತ್ತು. ನಾನಿದ್ದೀನಿ ಅಂದರೆ ಅವ್ನು ಬಿಡ್ತಾನೆ ಇರಲಿಲ್ಲ, ಅಳ್ತಾ ಇದ್ದ. ನಂಗೆ ಅಳಿಸಿದ್ರಾಗಲ್ಲ, ಅದರಲ್ಲೂ ಸುನಿಗಂತೂ ಸಖತ್ ಕೋಪ ಬಂದುಬಿಟ್ಟಿತ್ತು. ಅವ್ನಿಗೆ ಅಳಿಸ್ಬೇಕಾ, ಸುಮ್ಮನೆ ಹಾಲು ಕುಡಿಸ್ಬಿಡು, ನಮ್ಮನಿದೆ ಹಾಳಾದರೂ ಪರವಾಗಿಲ್ಲ, ಅವ್ನು ಅಳ್ಕೊಂಡೆಲ್ಲ ಗೋಳೇರಿಸ್ಕೊಂಡೆಲ್ಲ ಮಾಡಬೇಡ ಅಂತ ಎಲ್ಲ ನನಗೆ ಅವರೆಲ್ಲ ರೇಗ್ಬಿಟ್ಟು ಎಲ್ಲ ಆಗ್ಬಿಟ್ಟಿತ್ತು. ಸರಿ ಆಯ್ತು, ಇನ್ನೇನು ಮಾಡೋದು. ನಮ್ಮ ಅಂದರು 2 ಡೇಸ್ ನಮ್ಮ ಮನೇಲಿ ಬಿಡು, ನೈಟ್ ಮಾತ್ರ, ನಾನು ನೋಡೋಣ ಅಂದರು. ಸರಿ ಆಯಿತು. ಡೇ 1 ಬಿಟ್ಟೆ. ಸ್ವಲ್ಪ ಹತ್ತಿದಾಗೆ ಇವನಿಗೆ ಮುಂಚೆಯಿಂದನೇ ನಾನೇನಂದರೆ ಫಿಲಿಪ್ಸ್ದು ಅವೆಂಟ್ದು ಫೀಡಿಂಗ್ ಬಾಟ್ಲನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ನಿಮ್ಗೆ ಗೊತ್ತಿರ್ಬೋದು, ಸಾಲಿಡ್ ಅದು ಫಾರ್ಮುಲಾ ಮಿಲ್ಕ್ ಕೊಡೋಕ್ಕೆ. ಆಮೇಲೆ ಕೌ ಮಿಲ್ಕ್ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೆ. ಎರಡೂ ಆ ಬಾಟ್ಲಲ್ಲಿ ಕುಡ್ಕೊಳ್ಳೋನು. ಡೇ ಟೈಮಲ್ಲಿ ಯಾವಾಗ ಆಟ ಆಡ್ಕೊಂಡು ನಾನು ಇಲ್ಲದೆ ಇರುವಾಗ ಕುಡಿತಾ ಇದ್ದ. ಅವನಿಗೆ ಆ ಬಾಟ್ಲು ಸಖತ್ ಇಷ್ಟ. ನೀವು ಯಾವುದೇ ಬೇರೆ ಬಾಟ್ಲು ಕೊಟ್ಟರು ಅವನು ತೊಗೊಳ್ಳೋದಿಲ್ಲ. ಅದು ಫಿಲಿಪ್ಸ್ದು ಅವೆಂಟದ್ದು ಬರುತ್ತೆ. ಅದು ಹೇಗಿರುತ್ತೆ ಅಂದರೆ ನಮ್ಮ ಬ್ರಷ್ ಥರನೇ ಇರುತ್ತೆ ಆ ಬಾಟ್ಲದು ನಿಪ್ಪಲ್. ಸೊ ಅದು ಅವನಿಗೆ ಇಷ್ಟ ಆಗಿತ್ತು. ಡಾಕ್ಟ್ರು ಕೂಡ ಅದನ್ನು ಸಜೆಸ್ಟ್ ಮಾಡಿದರು. ಸೊ ಸರಿ ಅದನ್ನು ಕೊಟ್ಕೊಳ್ಳೋನು. ಅವತ್ತು ಹತ್ತಿದ್ದಾನೆ, ನಾನು ಬೇರೆ ಇಲ್ಲಿಲ್ವಲ್ಲ. ಬಾಟಲ್ ಕೊಟ್ಟಿದ ತಕ್ಷಣ ಬಾಟ್ಲಲ್ಲಿರೋ ಒಂದು ಬಾಟ್ಲು ಫುಲ್ಲು ಹಾಲು ಕುಡ್ಕೊಂಡು ಮಲ್ಕೊಂಬಿಟ್ಟಿದ್ದಾನೆ ಆರಾಮಾಗಿ. ಆ್ಯಂಡ್ ನಮ್ಮ ಆರಾಮಾಗಿದ್ದಾನ ಕಡೆ ಸ್ವಲ್ಪನೇ ಹತ್ತಿದ್ದ. ಅವನೇನು ಜಾಸ್ತಿ ಕಿರಿಕಿರಿ ಮಾಡಲ್ಲ. ಬಾಟ್ಲು ಹಾಲು ಕೊಟ್ಟಿದ ತಕ್ಷಣ ಕುಡ್ಕೋತಾನೆ ಅಂದರು. ಸರಿ ಡೇ 2 ಮತ್ತೆ ಅದೇ ಮಾಡಿದೆ. ನೈಟ್ ನಮ್ಮನ ಮನೆಗೆ ಕಳಿಸ್ತಾ ಇದ್ದೆ ಆರಾಮಾಗಿ. ಸೆಕೆಂಡ್ ಡೇನು ಅವನೇನೂ ಹತ್ತಿಲ್ಲ, ಏನೂ ಮಾಡಿಲ್ಲ. ಮಾಮೂಲಿ ಅವನು ಅಂತ ನನ್ನನ್ನು ನೆನೆಸ್ಕೊಂಡು ಕೇಳಿದ ತಕ್ಷಣ ಅವ್ರು ಬಾಟ್ಲು ಕೊಟ್ಟಿದ ತಕ್ಷಣ ಆ ಬಾಟ್ಲಲ್ಲಿ ಕುಡ್ಕೊಂಡಿದ್ದಾನೆ. ಆಮೇಲೆ ಡೇ 3 ಏನಾಯಿತು, ನಮ್ಮ ರಾಣಿ ಅಕ್ಕ ಕರ್ಕೊಂಡೋದ್ರು. ರಾಣಿ ಅಕ್ಕನ ಮನೇಲಿ ಇದ್ದ. ಡೇ ನೈಟ್ 2 ಬೆಳಗ್ಗೆ ಹೊತ್ತು ಇಲ್ಲಿ ಬರೋ ನಮ್ಮ ಅಮ್ಮನ ಮನೆಯಿಂದ. ಅವಾಗೂ ಏನು ಮಾಡೋನು, ನಂದು ಬಟ್ಟೆ ಟಿ ಶರ್ಟ್ ಎಲ್ಲ ಎತ್ತದು, ಕುಡಿಸು ಹಾಲು ಅಂತ ಕೇಳ್ತಾ ಇದ್ದ. ಮಕ್ಕಳೇ ಆಗಲ್ವಾ, ಮಾತು ಅಷ್ಟೇನು ಬರಲ್ಲ. ಆಮೇಲೆ ಕೇಳೋನು ಲಲ್ಲ ಅಂತ ತುಂಬ ಕ್ಯೂಟಾಗಿ. ಆಮೇಲೆ ನನಗೆ ಅಯ್ಯೋ ಅವ್ನು ಕೇಳ್ತಾ ಇದ್ದಾನೆ, ಏನು ಮಾಡಲಿ,
ಅಳಿಸ್ಬಾರ್ದು, ನನಗೆ ನಿದ್ದೆ ಬಂದ್ಬಿಟ್ರಂತೂ ಬೇಕೇ ಬೇಕು ಹಾಲು ಅನ್ನೋ ಥರ ಮಾಡ್ತಾಯಿದ್ದ. ಸರಿ ಆಯಿತು, ನಮ್ಮ ರಾಣಿಕ ಡೇ ನೈಟ್ 2 ಇಟ್ಕೊಳ್ಳೋಣ, ಅವನಿಗೆ ಫುಲ್ ಮರಿಯುತ್ತೆ ಅವಾಗ ಅಂದರು. ಸರಿ ಅವ್ರ ಮನೆಗೆ ಬಿಟ್ಟಿದ್ದೆ. ಅಲ್ಲೂ ಅಷ್ಟೇ ಅವ್ರೇನು ಹತ್ತಿಲ್ಲ, ಅವನು ಹತ್ತಾಗಿಲ್ಲ. ಅವರು ಬಾಟಲ್ ಕೊಟ್ಬಿಟ್ಟು ಆಮೇಲೆ ಆಚೆ ಒಂದು ರೌಂಡ್, ಅವನಿಗೆ ಗಾಡೀಲಿ ರೌಂಡ್ ಅಂದರೆ ತುಂಬ ಇಷ್ಟ, 2 ವೀಲರಲ್ಲಿ. ಸೊ ಅವ್ರ ಮನೆ ಹಿಂದೆಗಡೆ ಹಸು ಕಟ್ಕೊಂಡಿರೋರೆಲ್ಲ ಇದ್ದರು, ಅವ್ನಿಗೆ ಅಂಬ ಬೇರೆ ಇಷ್ಟ. ಸೊ ಅಲ್ಲೆಲ್ಲ ಒಂಚೂರು ಕರ್ಕೊಂಡೋಗಿ ಡೈವರ್ಟ್ ಮಾಡಿಬಿಟ್ಟಿದ್ರು. ಡೈವರ್ಟ್ ಮಾಡಿ ಅವ್ನು ಆರಾಮಾಗಿ 1-2 ಡೇಸ್ ಅವ್ರ ಮನೇಲೂ ಇದ್ದ. ಅಲ್ಲಿ ಬಿಟ್ಟ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನು ನೋಡೇ ಬಿಡೋಣ, 3-4 ದಿವಸ ಆಯಿತು. ಅವ್ರು ಹೇಳಿದರು ಅವ್ನು ಎಷ್ಟೇ ಹತ್ರೂ ಹಾಲು ಮಾತ್ರ ಕುಡಿಸ್ಬಾರ್ದು, ಯಾಕಂದರೆ ಗ್ಯಾಪ್ ಆಗಿರುತ್ತೆ. ಗ್ಯಾಪ್ ಆದಮೇಲೆ ಕುಡಿಸಿದ್ರೆ ಮಕ್ಕಳಿಗೆ ಹುಷಾರು ತಪ್ಪುತ್ತೆ ಅಂತ ಹೇಳಿದರು. ಇದು ಎಷ್ಟು ಮಟ್ಟಕ್ಕೆ ನಿಜ ಏನೋ ಅದು ನಂಗೆ ಗೊತ್ತಿಲ್ಲ, ಬಟ್ ನಾನು ಕುಡಿಸ್ಬಾರ್ದು, ಗ್ಯಾಪ್ ಆಗಿದೆ ಅಲ್ವಾ, ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಬಂದ. ಸ್ವಲ್ಪ ಅಳ್ತಾ ಬೆನ್ನಲ್ಲಿ ಹಿಂಗೆ ಹಾಕ್ಕೊಂಡು ತಟ್ಕೊಂಡಿದ್ರು. ನಿದ್ದೆ ಹೋದಂಗೆ ಅವ್ನಿಗೆ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತ್ತು. ಆವಾಗ ಬಾಟ್ಲು ಕೊಟ್ಟರು ಸುನಿ. ಕೊಟ್ಟಿದ ತಕ್ಷಣ ಕುಡ್ಕೊಂಡು ಆರಾಮಾಗಿ ಮಲ್ಕೊಂಬಿಟ್ಟ. ಸೊ ಅವತ್ತಿಂದನೂ ಅಷ್ಟೇ ಅವನು ಆರಾಮಾಗಿ ಮಲ್ಕೊಂಡ, ಸುಮ್ಮನೆ ಇದ್ದ. ಆಮೇಲೆ ಹಂಗೆ ಒಂದು 4 ಡೇಸ್, ಆಲ್ಮೋಸ್ಟ್ 6 ಡೇಸ್ ಆಗಿತ್ತು. ಇನ್ನೊಂದು 4-5 ಡೇಸು ಹಂಗೆ ನಮ್ಮನೇಲೇ ಇರ್ತಾಯಿದ್ದ. ನೈಟು ಡೇ ಎಲ್ಲ ನಮ್ಮನೇಲೇ ಇರೋ, ನಾನೇ ಡೇ ಟೈಮಲ್ಲಿ ನಮ್ಮನ ಮನೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಬಂದು ನೈಟ್ ಟೈಮಲ್ಲಿ ಬರೀ ಬಾಟ್ಲು ಕೊಟ್ಟು ರೂಢಿ ಮಾಡಿಬಿಟ್ಟೆ ಅವನಿಗೆ. ಮರ್ತೇ ಹೋಗ್ಬಿಟ್ಟ. ಎಷ್ಟು ಈಸಿ ಆಗುತ್ತೆ, ಒಂಚೂರು ಹತ್ತಿಲ್ಲ, ಏನೂ ಮಾಡಿಲ್ಲ, ಸುಮ್ಮನೆ ಆಗೋದ. ಅದೊಂಥರ ಕ್ಯೂಟ್ ಬೇಬಿ. ಅವನಿಗೆ ಅಯ್ಯೋ ಇಷ್ಟು ದಿನ ಏನು ಅಳ್ತಾನೋ ಏನು ಮಾಡ್ತಾನೋ ಅಂತ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಆರಾಮಾಗಿ ಬಿಟ್ಟ. ಅಂತೂ ನೆನಪೇ ಇಲ್ಲ ಅವನಿಗೆ. ಅವಾಗ ಒಂದು 4-5 ಡೇಸ್, ಆಲ್ಮೋಸ್ಟ್ 10 ಡೇಸ್ವರೆಗೂ ಸ್ವಲ್ಪ ಅವನಿಗೆ ನೆನಪಾಗ್ತಾಯಿತ್ತು. ಅಮ್ಮನ ಹತ್ರ ಅಲ್ಲಿ ಕೇಳಬೇಕು, ಆಮೇಲೆ ಟೀ ಶರ್ಟ್ ಎಳಿಯೋದು, ಆ ಥರ ಎಲ್ಲ ಮಾಡೋನು. ಆಮೇಲೆ ಮರ್ತೇ ಹೋದ. ಇವಾಗಂತೂ ಗೊತ್ತೇ ಇಲ್ಲ ಅವನಿಗೆ, ಆ ಥರ ಇದೆ. ಸೊ ಆರಾಮಾಗೆ ಫೀಡಿಂಗ್ ಬಾಟ್ಲಲ್ಲಿ ನಾನು ನಾರ್ಮಲ್ ಕೌ ಮಿಲ್ಕು ಕೊಡ್ತಾಯಿದ್ದೀನಿ. ಯಾವಾಗಾದ್ರು ಫಾರ್ಮುಲಾ ಮಿಲ್ಕ್ ಕೂಡ ಕೊಡ್ತೀನಿ. ಅವನಿಗೆ ಕೌ ಮಿಲ್ಕೆ ಅಡ್ಜಸ್ಟ್ ಆಗಿದೆ. ಸೊ ನಾವು ಮನೆಯವರೆಲ್ಲ ಹೇಳಿದ್ರು ಇನ್ಮೇಲೆ ಕೊಡ್ಬೋದು, ಏನಾಗಲ್ಲ, 1 ಇಯರ್ ಪ್ಲಸ್ ಆದನಲ್ಲ, ಆಲ್ಮೋಸ್ಟ್ 1.5 ಇಯರ್ ಅವನು. ಸೊ ಆರಾಮಾಗಿ ಕೊಡ್ಬೋದು ಅಂತ ನಾನು ಸ್ವಲ್ಪ ನೀರು ಥರ ಮಾಡಿ ಕೊಡ್ತೀನಿ. ತುಂಬ ಈ ಕೋಲ್ಡ್ ಟೈಮಲ್ಲಿ ಗಟ್ಟಿ ಹಾಲು ಕೊಟ್ಟರೆ ಕಫ ಎಲ್ಲ ಆಗಿಬಿಡುತ್ತೆ ಅಂತಾರೆ. ಆ್ಯಂಡ್ ಎವ್ರಿ ಟೈಮ್ ಅವ್ನಿಗೆ ಹಾಲು ಕೊಡುವಾಗ ಸ್ವಲ್ಪ ಬಿಸಿ ಹಾಲು, ಅಂದರೆ ಬೆಚ್ಚಗಿರಬೇಕು, ತುಂಬ ತಣ್ಣಗಿರೋ ಹಾಲು ಕೊಡಬಾರ್ದು ಮಕ್ಕಳಿಗೆ. ಸೊ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಈಸ್ ಫೈನ್. ಆ್ಯಂಡ್ ನಂದು ಕಮ್ಮಿಂಗ್ ಟು ನನಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದಾಗ ಹೇಗೆ ಅನಿಸ್ತು, ಏನೇನು ಕಾಂಪ್ಲಿಕೇಶನ್ ಆಯಿತು ಅನ್ನೋದು ಹೇಳಬೇಕು ಅಂದರೆ, ನನಗೆ ಬಿಟ್ಟು ಫಸ್ಟ್ ಡೇ ಮಾರ್ನಿಂಗಿಂದ ನಾನು ಫೀಡ್ ಮಾಡಿರಲಿಲ್ಲ. ನೈಟ್ ಆಗುವಷ್ಟೊತ್ತಿಗೆ ನನಗೆ ಸಖತ್ ಅಪ್ಪರ್ ಬಾಡಿ ಪೇಯ್ನ್ ಬಂದುಬಿಟ್ಟಿತ್ತು. ಹೇಗೆ ಅಂದರೆ ಯಾವ್ದಾದ್ರು ಒಂದು ದೊಡ್ಡ ಕಲ್ಲು ತಂದು ಎದೆ ಮೇಲೆ ಹಾಕಿರೋ ಥರ ಸಖತ್ ವೆಯ್ಟ್ ಅನ್ನಿಸ್ತಾಯಿತ್ತು. ಆ್ಯಂಡ್ ತುಂಬ ಪೇಯ್ನ್ ಅನ್ನಿಸ್ತಾಯಿತ್ತು. ಆಮೇಲೆ ನಮ್ಮ ಕಡೆ ಏನಂತಾರೆ ಅಂದರೆ, ಅದು ಏನು ಅಂದರೆ ಇವಾಗ ಅವರು ಹೂವು, ಮಲ್ಲಿಗೆ ಹೂವು ಕಟ್ಕೊಳ್ಳೋದು, ಇಲ್ಲ ಎಲೆಕೋಸನ್ನ ಹಾಕ್ಕೊಳ್ಳೋದು ಸ್ಟಾಪ್ ಆಗೋಕ್ಕೆ, ಅದನ್ನೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಮಾಡಬಾರ್ದು. ಅದೆಲ್ಲ ಮಾಡಿದ್ರೆ ನಿಮಗೆ ಸೆಕೆಂಡ್ ಬೇಬಿಗೆ ಅಷ್ಟು ಹಾಲು ಬರಲ್ಲ ಅಂತ ಹೇಳ್ತಾರೆ. ಅದು ನನಗೆ ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದರು. ಆ್ಯಂಡ್ ನಂಗೆ ಗೊತ್ತಿರೋ ತುಂಬ ವಯಸ್ಸಾಗಿರೋರೆಲ್ಲ ಅದೇ ಹೇಳೋದು, ಅದೆಲ್ಲ ಮಾಡಬಾರ್ದು, ಸೆಕೆಂಡ್ ಬೇಬಿಗೆ ಹಾಲು ತುಂಬ ಕಮ್ಮಿ ಆಗಿಬಿಡುತ್ತೆ, ಆಗಲ್ಲ ಅನ್ನೋ ಥರ ಹೇಳ್ತಾರೆ. ಸೊ ಆ ಒಂದು ಭಯ ಇತ್ತು ನನಗೆ. ಅಯ್ಯೋ ಸೆಕೆಂಡ್ ಬೇಬಿಗೆ ಏನೋ ಎತ್ತೋ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ನನಗೆ ಅದೆಲ್ಲ ಮಾಡಬಾರ್ದು, ಒಂಚೂರು ಪೇಯ್ನ ತಡ್ಕೊಳ್ಳೋಣ ಆರಾಮಾಗಿ ಅಂತ ಅಂದ್ಕೊಂಡು ಏನು ಮಾಡಿದೆ, ನಾನು ಕಂಪ್ಲೀಟ್ ನಾನು ಹೇಳಿದ್ನೆಲ್ಲ ನಮ್ಮಮ್ಮ ಇಟ್ಕೊಂಡಿರೋರು, ನಮ್ಮ ರಾಣಿ ಅಕ್ಕನ ಮನೆಗೂ ಒಂದು 2 ಡೇಸ್ ಅವನು ಹೋಗಿದ್ದ. ಸೊ ನಾನು ಕಂಪ್ಲೀಟ್ 2-3 ಡೇಸ್ ರೆಸ್ಟ್ ಮಾಡಿದೆ, ಜಾಸ್ತಿ ಏನೂ ಕೆಲಸ ಮಾಡಿಲ್ಲ, ಆರಾಮಾಗಿ ಮಲ್ಕೊಳ್ಳೋದು. ಆ್ಯಂಡ್ ಡೈಲಿ 2-3 ಟೈಮ್ಸ್ ನಾನು ಫುಲ್ ಹಾಟ್ ಶವರ್. ಹೆಂಗೆ ಅಂದರೆ ಬಿಸಿ ನೀವು ಬಾತ್ರೂಮಿಂದ ಆಚೆ ಬಂದರೆ ಫುಲ್ ಹೊಗೆ ಬರ್ತಾ ಇರಬೇಕು, ಬಾತ್ರೂಮ್ ಫುಲ್ಲು ಸ್ಟೀಮ್ ಥರ ಆಗಿಬಿಟ್ಟಿರಬೇಕು. ಆ ಥರ ಹೆವಿ ಹಾಟ್ ವಾಟ್ರಲ್ಲಿ ಸ್ನಾನ ಮಾಡ್ತಾಯಿದ್ದೆ. ಅದರಿಂದ ಏನು ಅನ್ಸೋದು ಅಂದರೆ ನಂಗೆ ಸ್ವಲ್ಪ ಪೇಯ್ನ್ ರಿಲೀಫ್ ಅಂತ ಅನಿಸ್ತಾಯಿತ್ತು. ನಾನು ಒಂದೇ ಒಂದು ಪೇಯ್ನ್ ಇಲ್ಲ ಟ್ಯಾಬ್ಲೆಟ್ ಕೂಡ ತಗೊಳ್ಳಿಲ್ಲ. ಸೊ ಹಾಗೇ ಒಂದು 3-4 ಡೇಸ್ ತುಂಬ ಪೇಯ್ನ್ ಇರುತ್ತೆ. ನಿಮಗೆ ತುಂಬ ಸೆನ್ಸಿಟಿವ್ ಇದ್ದರೆ ನಿಮಗೆ ಸ್ವಲ್ಪ ಜ್ವರ ಬರೋ ಥರನೂ ಅನಿಸ್ಬೋದು, ಇಲ್ಲ ತುಂಬ ಮೈ ಬಿಸಿ ಥರ ಅನ್ನಿಸ್ಬೋದು. ರೆಸ್ಟ್ ಮಾಡಿ ನಿಮ್ಗೆ ಇನ್ನೂ ತಡೆಯೋಕ್ಕೆ ಆಗ್ತಾಯಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಮೇ ಬಿ ಅವ್ರೇನಾದರೂ ನಿಮಗೆ ಟ್ಯಾಬ್ಲೆಟ್ಸ್ ಏನಾದರೂ ಸಜೆಸ್ಟ್ ಮಾಡ್ಬೋದು. ಬಟ್ ನನಗೇನಾಗಲಿಲ್ಲ. 3-4 ಡೇಸ್ ನಾನು ಹೇಳ್ದಂಗೆ ತುಂಬ ಅಪ್ಪರ್ ಬಾಡಿ ಪೇಯ್ನ್, ಈ ಶೋಲ್ಡ್ರೆಲ್ಲ ಪೇಯ್ನ್ ಬಂದುಬಿಡುತ್ತೆ ನಿಮಗೆ, ಈ ಕೈ ಎಲ್ಲ ಫುಲ್ ಅಪ್ಪರ್ ಬಾಡಿ ಸಖತ್ ಪೇಯ್ನ್ ಬರುತ್ತೆ. ಆ್ಯಂಡ್ ಹೆವಿ ಅನಿಸುತ್ತೆ. ಹೇಳಿದ್ನಲ್ಲ ನಿಮಗೆ ನಿಂತ್ಕೊಳ್ಳೋಕ್ಕೆಲ್ಲ ಸಖತ್ ಅನಿಸಲ್ಲ. ಅವಾಗ ಏನು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ತುಂಬ ಹೆವಿ ಅನ್ನಿಸ್ತಾ ಇರುತ್ತೆ. ಆದಷ್ಟು ಮಲ್ಕೊಂಡು ರೆಸ್ಟ್ ಮಾಡಿ ಆ್ಯಂಡ್ ಜಾಸ್ತಿ 2-3 ಸತಿ ಫುಲ್ ಹಾಟ್ ಶವರ್ ತೊಗೊಳ್ಳಿ. 4th ಡೇ ಆಗೋ ಅಷ್ಟರಲ್ಲಿ ನನಗೆ ಪೇಯ್ನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತು, ಆರಾಮಾಗಿದ್ದೆ. ಅಂದರೆ ಸ್ವಲ್ಪ ಪೇಯ್ನ್ ಇರುತ್ತೆ, ನಿಮಗೇನು ಫುಲ್ಲು ಹೋಗ್ಬಿಟ್ಟಿರಲ್ಲ, ಸ್ವಲ್ಪ ಇನ್ನೂ ನಮಗೆ ಹೆವಿ, ಆಮೇಲೆ ಸ್ವಲ್ಪ ಪೇಯ್ನ್ ಅನಿಸುತ್ತೆ. ಈ ಜಾಗ ಶೋಲ್ಡರ್ ಹತ್ರ ಹೆವಿ ಅನಿಸ್ತಾ ಇರುತ್ತೆ.
ಅದು 1-2 ದಿನ 3 ದಿನ ಇರುತ್ತೆ. ಅದು ನಿಮಗೆ ಮ್ಯಾನೇಜಬಲ್, ನಿಮಗೇನಷ್ಟು ಪೇನ್ ಅಂತಲೂ ಅನಿಸಲ್ಲ, ಸ್ವಲ್ಪ ನೋವಿದೆ ಅಂತ ಅನಿಸುತ್ತೆ ಅಷ್ಟೇ. ಸೊ ಈ ಥರ ಇತ್ತಷ್ಟೇ. ಆಲ್ಮೋಸ್ಟ್ 1 ವಾರ ಅಂದ್ಕೊಳ್ಳಿ. ಹೆವಿ ನೋವಿರೋದು ಒಂದು 3-4 ದಿನ. ಅದಾದಮೇಲೆ ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು 3 ದಿನ ಇರುತ್ತೆ, ಅದಾದಮೇಲೆ ನಿಮ್ಗೇನೂ ಪೇನ್ ಇರೋಲ್ಲ. ಆ್ಯಂಡ್ ಇನ್ನೊಂದು ಟಿಪ್ ಏನಂದರೆ, ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಮುಟ್ಟಿ ನೋಡ್ಕೊಳ್ಳೋದು, ಇನ್ನೂ ಹಾಲಿದೆಯಾ ಅಂತ ಅದನ್ನ ಪ್ರೆಸ್ ಮಾಡೋದು ಅದೆಲ್ಲ ಮಾಡಬಾರ್ದು. ನನಗಿದು ನನ್ನ ಡಾಕ್ಟರ್ ಹೇಳಿದ್ದು. ಸ್ಟಾಪ್ ಮಾಡ್ತೀನಿ ಅಂದರೆ ಬಿಟ್ಬಿಡ್ಬೇಕು ಸುಮ್ಮನೆ. ಆ್ಯಂಡ್ ಆ ಏರಿಯಾನ ಸ್ವಲ್ಪ ಹಾಟ್ ಶವರ್ ತೊಗೊಂಡಾಗ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಅಷ್ಟೇ. ಅದು ಬಿಟ್ಟು ಏನೋ ನೀವು ನೋಡೋಕ್ಕೆ ಅದನ್ನು ಹಾಲಿದೆಯಾ ಇಲ್ವಾ ಏನು ಎತ್ತ ಅಂತ ಎಲ್ಲ ಪ್ರೆಸ್ ಮಾಡೋದು ಆ್ಯಂಡ್ ಮುಟ್ಟೋದು ಎಲ್ಲ ಜಾಸ್ತಿ ಮಾಡಬಾರ್ದು. ಬಿಟ್ಬಿಡಿ, ಅದು ಬಾರ್ದದು ಕಮ್ಮಿ ಆಗುತ್ತೆ. ಆ್ಯಂಡ್ 7 ಡೇಸ್ ಆದಮೇಲೆ ನಿಮ್ಗೆ ನಾರ್ಮಲಾಗಿ ಆಗಿಬಿಡುತ್ತೆ ಅಷ್ಟೇ. ಸೊ ಹೀಗಿತ್ತು. ಬಿಡಿಸಿದ್ದಕ್ಕೆ ನಿಜವಾಗ್ಲೂ ನನಗೆ ಸ್ವಲ್ಪ ರಿಗ್ರೆಟ್ ಇದೆ, ಬಿಡಿಸ್ಬಿಟ್ನಲ್ಲ ಅಂತ. ಆ ಬಾಂಡಿಂಗ್ ಒಂಥರ ತುಂಬ ಚೆನ್ನಾಗಿರುತ್ತೆ, ಅದು ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಏನಂದರೆ ಪ್ರೆಗ್ನೆನ್ಸಿಲಿ ನನಗನ್ಸಿರೋದು ಒಂದು ಬೇಬಿ ಬಂಪ್. ಅದನ್ನು ನಾನು ಸಖತ್ ಮಿಸ್ ಮಾಡ್ಕೋತೀನಿ. ಒಳಗಡೆ ಹೊಟ್ಟೆ ಒಳಗೆ ಮಗು ಹಿಂಗೆ ಕಾಲು ಒದ್ಯೋದು, ಮೂವ್ ಆಗೋದು, ಅದೆಲ್ಲ ನಾನು ಸಖತ್ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಈಗ ಬ್ರೆಸ್ಟ್ ಫೀಡಿಂಗ್ ಇದು ಅಷ್ಟೇ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಅವನ್ನ ನೋಡಿದ ತಕ್ಷಣ ಬರ್ತಾಯಿದ್ದ ಎತ್ಕೋ ಲಾಲ ಕೊಡು ಅಂತೆಲ್ಲ ಕೇಳೋನು, ಅದನ್ನು ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ. ಇದೊಂದು ಬ್ಯೂಟಿಫುಲ್ ಜರ್ನಿ. ಬ್ರೆಸ್ಟ್ ಫೀಡಿಂಗ್ ಎಂಡ್ ಆಗಿದೆ. ಆಲ್ಮೋಸ್ಟ್ 10-15 ಡೇಸ್ ಆಯಿತು. ಇದನ್ನು ಶೇರ್ ಮಾಡ್ಕೋಬೇಕಿತ್ತು. ಒಬ್ರೊಬ್ರು ಬಾಡಿ ಒಂದೊಂದು ಥರ ನೋಡಿ. ನಾನು ತುಂಬ ಈಸಿಯಾಗಾಯಿತು, ಒಬ್ರೊಬ್ರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಆ್ಯಂಡ್ ಮಗು ತುಂಬ ಹುಷಾರು ತಪ್ಪುತ್ತೆ. ಆಮೇಲೆ ಹೇಳಿದ್ನಲ್ಲ, ಎವ್ರಿ ಬಾಡಿ ಡಿಫ್ರೆಂಟ್. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ನಾನೇನಂತೀನಿ ಅಂದರೆ, ಡಾಕ್ಟರ್ ವಿಸಿಟ್ ಮಾಡಿ. ನಿಮಗೆ ಒಬ್ರೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ, ಯಾರು ಮಾತು ಕೇಳೋದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಡಾಕ್ಟರ್ ಮಾತನ್ನ ಕೇಳಿ. ಯಾಕಂದರೆ ಅವರು ಅದರಲ್ಲೇ ಓದಿರ್ತಾರೆ. ಆ್ಯಂಡ್ ಅದರಲ್ಲಿ ಅವ್ರಿಗೆ ಫುಲ್ ಏನು ಎತ್ತ ಯಾವ್ದು ಕೊಟ್ಟರೆ ಒಳ್ಳೆಯದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಿಮ್ಮ ಡಾಕ್ಟರ್ನ ನೀವು ಟ್ರಸ್ಟ್ ಮಾಡಿ ಅವ್ರ ಹತ್ರ ನೀವು ಸಜೆಷನ್ನ ತೊಗೊಬೋದು. ಸೊ ಇದು ಬೆಸ್ಟ್ ನನ್ನ ಕಡೆಯಿಂದ. ನಾನು ಏನು ಹೇಳಬೇಕು, ಆ್ಯಂಡ್ ನನ್ನ ಜರ್ನಿ ಹೇಗಿತ್ತು ಅಂತ ನಾನು ಹೇಳಿದ್ದೀನಿ ನಿಮಗೆ. ಮೇ ಬಿ ಯಾರು ಸ್ಟಾಪ್ ಮಾಡಬೇಕಂತ ಇದ್ದೀರಾ, ಇಲ್ಲಾಂದರೆ ಇನ್ನೂ ಪ್ರೆಗ್ನೆಂಟ್ ಆಗಿದ್ದೀರಾ, ಅವ್ರಿಗೆ ಒಂದು ಖುಷಿ ಅನಿಸ್ಬೋದು. ಇಲ್ಲ ತುಂಬ ಜನಕ್ಕೆ ಭಯ ಇರುತ್ತೆ, ಹೇಗೋ ಏನೋ ಎದ್ರುಕೊಂಬಿಟ್ಟಿರ್ತಾರೆ. ಎದ್ರುಕೊಳ್ಳೋಂಥದ್ದು ಏನೂ ಇಲ್ಲ, ಆರಾಮಾಗಿ ತೊಗೊಳ್ಳಿ, ಇದೆಲ್ಲ ನಾರ್ಮಲ್. ಆಮೇಲೆ 2 ವರ್ಷ ಕೂಡಿಸ್ಬೇಕಾಗಿತ್ತು, 3 ವರ್ಷ ಕೂಡಿಸ್ಬೇಕಾಗಿತ್ತು, ನೀವು ನಿಮ್ಮ ಇದಕ್ಕೆ ಬಿಟ್ಬಿಟ್ರೇನು, ಅದೆಲ್ಲ ನೀವು ಮಾತಾಡೋರಿಗೆ ಈಸಿ. ಹೆಲ್ತ್ ಇಶ್ಯೂ ಇರುವಾಗ ಇಲ್ಲ ಏನೋ ವರ್ಕಿಂಗ್ ಮಾಮ್ಸ್ಗೆ 1 ವರ್ಷ 6 ತಿಂಗಳೇ ಕೂಡ್ಸೋಕ್ಕಾಗಿರಲ್ಲ. ಸೊ ಏನು ನೀವು ಜಡ್ಜ್ ಮಾಡಬೇಡಿ. ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರವ್ರ ಮಕ್ಳಿಗೆ ಯಾವ್ದು ಬೆಸ್ಟು ಅಂತ. ಸೊ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ನನಗೂ ಹೇಳಿದ್ರು 1 ವರ್ಷಕ್ಕೆ ಬಿಡಿಸ್ಬಿಟ್ರೆ 2 ವರ್ಷ 3 ವರ್ಷ ಕೂಡಿಸ್ಬೇಕು ಅಂತ. ಈಸ್ ಫೈನ್. ನಿಮ್ಗೆ ಇನ್ನೊಂದು ಗೊತ್ತಾ, ಹಾಲು ಬಿಡಿಸಿದ ಮೇಲೆ ಮಕ್ಕಳು ಸೂಪರಾಗಿ ಆಗ್ತಾರೆ, ಸಖತ್ತಾಗಿ ಊಟ ಮಾಡ್ತಾರೆ, ಸಖತ್ತಾಗಿ ನಿದ್ದೆ ಮಾಡ್ತಾರೆ. ನನಗೆ ನಿಜವಾಗ್ಲೂ ಇವ್ನು ತಿಂತಾನೇ ಇರಲಿಲ್ಲ ಆಯಿತಾ. ಇವನು ತಿನ್ಸೋಕ್ಕೆ ಇಡೀ ದಿನ ನಾನು ರೋಡಲ್ಲೆಲ್ಲ ಓಡಾಡಬೇಕಾಗಿತ್ತು. ಆಗಲ್ಲ, ಅವನು ಏನು ಕೊಟ್ಟರು ರಿವರ್ಸ್ ಆಗ್ತಾಯಿದ್ದ. ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ ತಕ್ಷಣ ಅವ್ನಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಅವನೇ ಅಂತ ಕೇಳ್ಕೊಂಡು ಬಂದು ತಿಂತಾನೆ. ಟಚ್ ಹಂಗೆ ತಿನ್ನಲಿ, ಚೆನ್ನಾಗಿರಲಿ, ಅವ್ರು ಗುಂಡಿಗೆ ಆಗ್ಬೇಕಂತಾನೆ ಎಲ್ಲ ತಾಯಂದಿರಿಗೂ ಅವ್ರ ಮಕ್ಳು ಗುಂಡಿಗೆ ಚೆನ್ನಾಗಿರ್ಬೇಕು ಅಂತಲೇ ಇರುತ್ತೆ. ಸೊ ನಾನು ನೋಡಿದ್ದು ಇದೊಂದು, ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಸ್ಟಾಪ್ ಮಾಡಿರೋದ್ರಿಂದ ನನಗೆ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅವನಿಗೆ ಆರಾಮಾಗೆ. ಆ್ಯಂಡ್ ವೆಯ್ಟ್ ಗೇನ್ ಕೂಡ ಸ್ವಲ್ಪ ಆದ ಅವನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ. ನಾವು ಅಂದ್ಕೊಬಿಡ್ತೀವಿ, ಹಾಲು ಕುಡ್ಸೋದು ನಿಲ್ಸಿದ ತಕ್ಷಣ ಮಕ್ಕಳು ತುಂಬ ಸಣ್ಣ ಆಗೋಯ್ತಾರೇನೋ, ಸ್ವರ್ಗೋಯ್ತಾರೇನೋ ಅಂತ. ಒಬ್ರೊಬ್ರು ಒಂದೊಂಥರ ಡಿಫ್ರೆಂಟ್. ಬಟ್ ನಮ್ಮ ವೀರು ಆಲ್ಮೋಸ್ಟ್ 1 kg ಅಷ್ಟು ವೆಯ್ಟ್ ಗೇನ್ ಆಗಿದ್ದಾನೆ. ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಊಟ ಮಾಡ್ತಾಯಿದ್ದಾನೆ ಆ್ಯಂಡ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾನೆ. ಸೊ ಐ ಆಮ್ ಹ್ಯಾಪಿ ಹೆಂಗೋ. ಬಟ್ ಎಲ್ಲೋ ಒಂದು ಕಡೆ ನನಗೆ ಎಲ್ಲೋ ಒಂಥರ ಅಯ್ಯೋ ಬಿಡಿಸ್ಬಿಟ್ನಲ್ಲಪ್ಪ, ಇನ್ನು ಸೆಕೆಂಡ್ ಬೇಬಿಗೆ ಬ್ರೆಸ್ಟ್ ಫೀಡ್ ಮಾಡೋವರೆಗೂ ಏನೋ ಒಂಥರ ಆ ಒಂದು ಬಾಂಡಿಂಗ್, ಆ ಒಂದು ಏನಂತೀರ ಮಿಸ್ ಮಾಡ್ಕೊತೀನಿ ನಾನು. ಅದು ಮೇಲೆ ಹೊಟ್ಟೆ ಬೇಬಿ ಬೆಂಪ್ ಅಂತೂ ನಾನು ಯಾವಾಗಲೂ ನಂದು ಫೋಟೋಸು ವೀಡಿಯೋಸ್ ಎಲ್ಲ ಇದೆ ನನ್ನ ಹತ್ರ, ನಾನು ಎಲ್ಲೂ ಶೇರ್ ಮಾಡಿಲ್ಲ. ಅದು ಬೇಬಿ ಹೇಗೆ ಮೂವ್ ಆಗ್ತಾಯಿದೆ ಗೊತ್ತಾ, ಅದು ಆ ವಿಡಿಯೋ ಅಂತೂ ಆಲ್ಮೋಸ್ಟ್ 10-15 ಮಿನಿಟ್ಸ್ ಇದೆ. ಅದಂತೂ ನಾನು ಯಾವಾಗಲೂ ನನಗೆ ಏನಾದರೂ ಬೋರ್ ಆಗ್ತಾಯಿದ್ರೆ ನೆನಪಾಗ್ತಾಯಿದ್ರೆ ಅದನ್ನು ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಅದು ನೋಡ್ತಾ ಇದ್ರೆ ನಂಗೆ ಸಖತ್ ಖುಷಿ ಅನಿಸುತ್ತೆ. ಸೊ ಆ ಥರ
ಆ್ಯಂಡ್ ವ್ಲಾಗ್ ತುಂಬ ಲೆಂತಿ ಆಯಿತು. ನಾನು ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ನನ್ನ ಜರ್ನಿ ಹೇಗಿತ್ತು ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ. ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.